ನೋಡಿ, ರಾಜ್ಯದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಸೋಂಕು ಪ್ರಕರಣಗಳು ವರದಿಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಒಂದ್ ಕಡೆ ನೋಡಿದ್ರೆ ಮಳೆಯಿಂದಲೂ ಆಗಿರಬಹುದು, ಯಾಕಂತ ಹೇಳಿದ್ರೆ ಮಳೆಯಿಂದ ನೀರು ನಿಂತ್ಕೊಂಡಿರುತ್ತೆ, ಅದರಿಂದಾಗಿ ಜ್ವರ, ಕೆಮ್ಮು, ಶೀತ ಹಾಗೆ ಸೊಳ್ಳೆಗಳು ಕೂಡ ಉತ್ಪತ್ತಿ ಆಗ್ತಿದೆ. ಅದರಿಂದ ಮಲೇರಿಯಾ, ಡೆಂಗ್ಯೂ ಅನ್ನುವಂತಹ ಕಾಯಿಲೆಗಳು ಉಂಟಾಗ್ತಿದೆ. ಅದರ ಜೊತೆಗೆ ಇದೀಗ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಜೀವನ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳುತ್ತಾ ಇತ್ತು. ಕೊರೋನಾದ ಎರಡೆರಡು ಅಲೆಗಳು ಸೃಷ್ಟಿ ಮಾಡಿರುವಂತಹ ಅವಾಂತರಗಳಿದೆಯಲ್ಲ, ರಾಜ್ಯ ರಾಜಧಾನಿ ಬೆಂಗಳೂರಿನ ವಿಚಾರಕ್ಕೆ ಬರುವುದಾದ್ರೆ ನಿಜಕ್ಕೂ ಕೂಡ ಆ ದಿನಗಳನ್ನ ಎಣಿಸ್ಕೊಂಡ್ರೆ ಆತಂಕ ಆಗತ್ತೆ, ಆಘಾತ ಆಗತ್ತೆ. ಬಟ್ ಇಲ್ಲಿ ನೀವು ಭಯಪಡುವಂತ ಅಗತ್ಯ ಇಲ್ಲ, ಜಾಗೃತರಾಗಬೇಕಿದೆ, ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕಿನ ಪ್ರಕರಣಗಳು ವರದಿಯಾಗಿವೆ. ರಾಜ್ಯದಲ್ಲಿ ಒಟ್ಟು 35 ಪ್ರಕರಣಗಳು ಇಲ್ಲಿವರೆಗೆ ವರದಿಯಾಗಿರುವಂಥದ್ದು. 35 ಪ್ರಕರಣಗಳಲ್ಲಿ 32 ಪ್ರಕರಣ ಬೆಂಗಳೂರಿನಲ್ಲೇ ದಾಖಲಾಗಿದೆ. ಈವರೆಗೆ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಜನರು ಭಯಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನೊಂದು ಕಡೆ ಸಂಪತ್, 20 ದಿನದಲ್ಲಿ ಕೋವಿಡ್ ಏರಿಕೆ ಹಿನ್ನೆಲೆಯಾಗಿರುವಂತಹ ಕಾರಣದಿಂದಾಗಿ ಆರೋಗ್ಯ ಇಲಾಖೆ ಇದೀಗ ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಟ್ಟಿರುವಂತದ್ದು ಜನಸಾಮಾನ್ಯರಿಗೆ. ನೋಡಿ, ಯಾವ ರೀತಿಯಾದಂತಹ ಭಯ ಕೂಡ ಪಡಬೇಕಾಗಿಲ್ಲ. ಜನನಿಬಿಡದ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಧರಿಸಿ, ಅಂದ್ರೆ ಮಾಸ್ಕ್ ಹಾಕೊಂಡು ಓಡಾಡಬೇಕಾಗತ್ತೆ. ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲಿ ಕ್ಲೀನ್ ಇರುತ್ತೆ ಅಲ್ಲಿ ಕಾಯಿಲೆ ಅನ್ನುವಂಥದ್ದು ಹರಡೋದು ತುಂಬಾ ಕಡಿಮೆ. ಹಾಗೆ ಹ್ಯಾಂಡ್ ಸ್ಯಾನಿಟೈಸರ್ ನ ಬಳಸ್ತಾ ಇರಿ, ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಳಿ. ಅದರ ಜೊತೆಗೆ SARI ಲಕ್ಷಣಗಳಿದ್ರೆ ನೀವು ಕೋವಿಡ್ ಪರೀಕ್ಷೆಗೆ ಹೋಗಬೇಕಾಗುವಂಥದ್ದು ಅಂತ ಇದೀಗ ಆರೋಗ್ಯ ಇಲಾಖೆ ಜನಸಾಮಾನ್ಯರಿಗೆ ಎಚ್ಚರಿಕೆ ಕೂಡ ನೀಡಿದೆ. ಹಾಗೆಯೇ ಮಾರ್ಗಸೂಚಿಗಳು, ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಸರ್ವೇ ಸಾಮಾನ್ಯ 2-3 ಅಲೆಗಳಲ್ಲಿ ನೀವು ಏನು ನೋಡಿದ್ದೀರಾ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗುವಾಗ ಮಾಸ್ಕ್ಗಳನ್ನು ಧರಿಸಬೇಕು. ಹಾಗೆಯೇ ಕೊರೋನಾ ಲಕ್ಷಣಗಳು ನಿಮಗಿದ್ರೆ, ಶೀತ, ನೆಗಡಿ ಅಥವಾ ಕೆಮ್ಮು, ಹೀಗೆ ಬೇರೆ ಲಕ್ಷಣಗಳು, ಜ್ವರ ಇವೆಲ್ಲವೂ ಇದ್ದರೆ ನೀವು ಐಸೋಲೇಷನ್ನಲ್ಲಿ ಇರಬೇಕು ಎನ್ನುವುದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದಲೇ ಪ್ರಕಟಣೆ ಮಾಡಿದ್ದೇವೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನೆನ್ನೆ ಸಭೆ ಮಾಡಿದ್ದಾರೆ. ಎಲ್ಲ ಒಂದು ವಿಷಯಗಳನ್ನು ಗಮನ ಹರಿಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು 35 ಕೋವಿಡ್ ಪ್ರಕರಣಗಳು ಈ ಪತ್ತೆ ಹಚ್ಚಿರುವಂಥದ್ದು. ಅದರಲ್ಲಿ ಬಹುತೇಕ 32 ಬೆಂಗಳೂರು ನಗರದಲ್ಲಿ. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಅದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಅಥವಾ ಇದ್ರ ಬಗ್ಗೆ ಏನು ನಾವು ಹೇಳಿಡಬೇಕು.